ಮಹಿಳೆಯರಿಗೆ ಪೊಲಿಟಿಕಲ್ ಸ್ಥಾನ ಕೊಡದಿದೆ ಅವರಿಗೆ ಈ ಚೇಂಬರ್ಸ್ಗಳಲ್ಲಿ ಬಂದು ತಮ್ಮ ಅಧಿಕಾರ ತಮ್ಮ ಹಕ್ಕಂತ ಹೇಳಿ ಮಾತಾಡಿ ತಮಗೆ ಬೇಕಾದಂತಹ ಕಾನೂನುಗಳನ್ನು ತರಲಿಕ್ಕೆ ದ ವಾಯ್ಸ್ ಆಫ್ ವಿಮೆನ್ ಮಸ್ಟ್ ಬಿ ಹರ್ಡ್ ಅಂತ ಹೇಳಿ ಒಂದು ಸ್ಲೋಗನ್ ಆಯಿತು. ಇದು ಶುರು ಆದದ್ದು 75ನೇ ಇಸ್ವಿ 1975 ಮೆಕ್ಸಿಕೋದಲ್ಲಿ ಫಸ್ಟ್ UN ಕಾನ್ಫರೆನ್ಸ್ ಆನ್ ವಿಮೆನ್ ಆಯಿತು. ಇಂದಿರಾಜಿಯವರು ನನ್ನನ್ನು ಕಳಿಸಿದರು ಅಲ್ಲಿ ಇದು ಮೊದಲನೇ ಸಲ ರೆಸರ್ವೇಷನ್ ಆ್ಯಂಡ್ ಕೋಟಾಸ್ ಫಾರ್ ವಿಮೆನ್ ಸೆಂಟರ್ ಸ್ಟೇಜಿಗೆ ಬಂತು, ಪ್ಲ್ಯಾನ್ ಆಫ್ ಆ್ಯಕ್ಷನ್ನಲ್ಲಿ ಬಂತು. ಅಲ್ಲಿಂದ ಶುರು ಆದ ಈ ಮೂವ್ಮೆಂಟು ಹಿಂದೆ ವರಿಸಲಿಕ್ಕೆ ಸಾಧ್ಯ ಇಲ್ಲ. ದೇರ್ ಆರ್ ಮೆನಿ who still laugh at women's reservations. ಪಾರ್ಲಿಮೆಂಟ್ನಲ್ಲಿ ನನಗೆ ಕೇಳ್ತಾ ಇದ್ರು ನಮ್ಮ ಮಾನ್ಯ MP-ಯರು, ಏನಮ್ಮ ನಾವು ಮನೆಯಲ್ಲಿ ಕೂತ್ಕೊಂಡು ಅಡಿಗೆ ಮಾಡಬೇಕಾ, ನಮ್ಮ ಹೆಂಡತಿ ಹೋಗಿ ಪಾರ್ಲಿಮೆಂಟ್ನಲ್ಲಿ ಕೂರಬೇಕಾ, ನಮ್ಮ ಈ ಸೀಟ್ಸನ್ನು ನೀವು ಮಹಿಳೆಯರಿಗೆ ಕೊಡಬೇಕಂತ ಯಾಕೆ ಹಠ ಹಿಡಿದಿದ್ದೀರಾ? ಅರೆ, ನಿಮಗೆ ಈ ಸೀಟ್ಸ್ ಅಂತ ಯಾರಾದರೂ ಬರೆದು ಕೊಟ್ಟಿದ್ದಾರಾ? ನಿಮಗೆ ಇದ್ದಂಥ ಅಧಿಕಾರ ನಮಗೂ ಇದೆ, ಕಾನ್ಸ್ಟಿಟ್ಯೂಷನಲ್ಲಿ ನಮಗೂ ಪೊಲಿಟಿಕಲ್ ರೈಟ್ಸ್ ಇವೆ ಅಂತ ಹೇಳಿ ಹೇಳಿ ಈ ಚರ್ಚೆ ನಡೀತಾ ಬಂತು. 75 89ನಲ್ಲಿ ರಾಜೀವ್ ಜಿ ಅವರು ತಮ್ಮ ಸರ್ಕಾರದಿಂದ 33% ರೆಸರ್ವೇಷನ್ ಫಾರ್ ವಿಮೆನ್ ಇನ್ ಲೋಕಲ್ ಬಾಡೀಸ್, ಅರ್ಬನ್ ಆ್ಯಂಡ್ ರೂರಲ್ ತಂದರು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. ಅದನ್ನು ಈ ಎಲ್ಲ ಆಪೋಸಿಷನ್ ಪಕ್ಷದವರು ಒಂದಾಗಿ ಸೋಲಿಸಿದ್ದು ಮೊದಲು ಇವರು. ಆಗ ಪಾಸ್ ಆಗಿದ್ದರೆ ಇಷ್ಟುವರೆಗೆ ಎಷ್ಟೋ ಮುಂದೆ ಹೋಗ್ಬೋದಿತ್ತು ಮಹಿಳೆಯರು. ದೇ ಡಿಫೀಟೆಡ್ ಇಟ್. ಆಮೇಲೆ ಸರ್ಕಾರ ಟರ್ಮ್ ಆಯಿತು, ಬಿದ್ದೋಯ್ತು. ರಾಜೀವ್ ಜಿಯವರ ಅಸ್ಯಾಸಿನೇಷನ್ ಆಯಿತು. PV ನರಸಿಂಹರಾವ್ಜಿಯವರ ಸರ್ಕಾರ ಬಂತು. ಮಧ್ಯಕ್ಕೆ ಒಂದು 6 ತಿಂಗಳು 2-3 ಸರ್ಕಾರಗಳು ಬಂತು. BP ಸಿಂಗು ಮತ್ತು ಯಾರು ಚಂದ್ರಶೇಖರು ಅವ್ರದ್ದು ಆಯಿತು. PV ನರಸಿಂಹರಾವ್ನವರ ಸರ್ಕಾರ ಬಂತು. ಹಠ ಹಿಡಿದು ಆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟನ್ನು ನಾವು ಪಾಸ್ ಮಾಡಿಸಿದ್ವು. 33% ರಿಸರ್ವೇಷನ್ ಫಾರ್ ವಿಮೆನ್ ಇನ್ ಲೋಕಲ್ ಬಾಡೀಸ್. ಈ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ಗಳನ್ನು ತಂದದ್ದು ಕಾಂಗ್ರೆಸ್ ಸರ್ಕಾರ, ಮೋದಿ ಅಲ್ಲ, ಮೋದಿಯ ಅಜ್ಜನಲ್ಲ, ತಂದದ್ದು ನಾವು. ಇವತ್ತು ಏನೋ ಮಾತಾಡ್ತಾರೆ, ನಾವು ಮಹಿಳಾ ವಿರೋಧಿ, ಇವರೆಲ್ಲರೂ ಮಹಿಳೆಯರಿಗೆ ಆರಕ್ಷಣ ಕೊಡಲಿಕ್ಕೆ ತಯಾರಿಲ್ಲ ಅಂತ ಪ್ರಚಾರ ನಡೆಸಿದ್ದಾರೆ. ತುಂಬ ಹುಷಾರವರು ಈ ಪ್ರಚಾರದಲ್ಲಿ. RSS ಕಾರ್ಡರ್ಸು ಇದು ಅದು. They are past masters in this. But the country knows the truth. ಇದನ್ನು ಮೊದಲು ತಂದದ್ದು ಯಾರು? ನನ್ನ ಅಧ್ಯಕ್ಷತೆಯಲ್ಲಿ ಈ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲ್ಯಾನ್ ಫಾರ್ ವಿಮೆನ್ ಪ್ರೆಸೆಂಟ್ ಮಾಡಿದ್ದು, PV ನರಸಿಂಹರಾವರ ಸರ್ಕಾರದಲ್ಲಿ ಇದನ್ನು ಪಾಸ್ ಮಾಡಿದ್ದು. 15 ಲಕ್ಷ ಮಹಿಳೆಯರು ಲೋಕಲ್ ಬಾಡಿಗಳಲ್ಲಿ ಇಲೆಕ್ಟ್ ಆಗಿ ಬಂದಿದ್ದಾರೆ. ಅದರಲ್ಲಿ they have got 33% reservation of posts in those bodies. ಇದು ತಂದದ್ದು ಯಾರು? BJPಯ? ತಂದದ್ದು ಕಾಂಗ್ರೆಸ್ ಸರ್ಕಾರ. ಇದನ್ನು ಯಾವಾಗಲೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಷ್ಟೋ ಸ್ಟೇಟ್ಸ್ನಲ್ಲಿ ಇದು 50% ರಿಸರ್ವೇಷನ್ ಆಗಿದೆ. ಜಾರ್ಖಂಡ್, ಬಿಹಾರ್ ಅವರೆಲ್ಲರೂ ಇದಕ್ಕೆ 50% ಮಾಡಿದ್ದಾರೆ. ಇದನ್ನು ಮುಂದೆ ವಹಿಸಬೇಕಂತ ಹೇಳಿ ಹಲವಾರು ವರ್ಷಗಳಿಂದ ನಾವು ಈ ಮೂವ್ಮೆಂಟನ್ನು ಮುಂದೆ ತರ್ತಾ ಇದ್ದೀವಿ. ಇದರಲ್ಲಿ ಹೇಳುವುದಾದರೆ, ಬಿಲ್ ಇಂಟ್ರೊಡ್ಯೂಸ್ ಆಗಿದೆ ಪಾರ್ಲಿಮೆಂಟಲ್ಲಿ, ರಾಜ್ಯಸಭೆಯಲ್ಲಿ ಪಾಸ್ ಆಗಿತ್ತು, ನಮ್ಮ ಮೆಜಾರಿಟಿ ಇತ್ತು. ದ್ಯಾಟ್ ವಾಸ್ ಎ ಹಿಸ್ಟಾರಿಕ್ ಸ್ಟೆಪ್. It was passed in the Rajya Sabha and during Manmohan Singh's government.
UPA 2 ಅದು ಆಯಿತು. ಆದರೆ ಲೋಕಸಭಾದಲ್ಲಿ ನಮಗೆ ಮೆಜಾರಿಟಿ ಇರಲಿಲ್ಲ, ಆಪೋಸಿಷನ್ ಪಾರ್ಟಿ ಸಪೋರ್ಟ್ ಮಾಡಲಿಲ್ಲ. ಅದಕ್ಕೆ ಬಿಲ್ ಲೋಕಸಭಾ ಟರ್ಮ್ ಮುಗಿದಾಗ ಲ್ಯಾಪ್ಸ್ ಆಯಿತು. ಈಗ 23ನೇ ಇಸ್ವಿಯಲ್ಲಿ 2023 ಮೋದಿಜಿ ಅವರು ತುಂಬ ಹುಷಾರು, ಧೂಮ್ ಧಾಮ್ನಿಂದ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ನಲ್ಲಿ ತಂದರು, ಪಾಸ್ ಮಾಡಿದರು. ಯುನಾನಿಮಸ್ ಆಗಿ ಪಾಸ್ ಆಯಿತು. 33% ರಿಸರ್ವೇಷನ್ ಫಾರ್ ವಿಮೆನ್ ಇನ್ ಅಸೆಂಬ್ಲೀಸ್ ಆ್ಯಂಡ್ ಪಾರ್ಲಿಮೆಂಟ್. ಎಲ್ಲರೂ ಸಪೋರ್ಟ್ ಮಾಡಿದರು. ಬಿಲ್ ಆಯಿತಾ? ಆ ಬಿಲ್ಲನ್ನು ಲಾ ಆದಮೇಲೆ ಇಂಪ್ಲಿಮೆಂಟೇಷನ್ನಿನ ಮಾತು ಬಂದಾಗ ಅವರು ಅದರ ಜೊತೆಗೆ 2 ಕಂಡೀಷನ್ಸ್ ತಂದರು. ಒಂದು, ನ್ಯಾಷನಲ್ ಸೆನ್ಸಸ್ ಆಗಬೇಕು. ಎರಡನೇದು, ಸೆನ್ಸಸ್ ಮೇಲೆ ಬೇಸ್ಡ್ ಆನ್ ಸೆನ್ಸಸ್, ಆ ಫಿಗರ್ಸ್ ಮೇಲೆ ಡಿಲಿಮಿಟೇಷನ್ ಆಗಬೇಕು. ಆ ಡಿಲಿಮಿಟೇಷನ್ ಆದ ಮೇಲೆ ಈ ರಿಸರ್ವೇಷನನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಯಾಕೆ? ದ ಲಾ ಈಸ್ ಆನ್ ದ ಸ್ಟ್ಯಾಚ್ಯೂಟ್ ಬುಕ್. ದಿ ಅಮೆಂಡ್ಮೆಂಟ್ ಹ್ಯಾಸ್ ಬೀನ್ ಪಾಸ್ಡ್, ಇಟ್ ಹ್ಯಾಸ್ ಬಿಕಮ್ ಲಾ. Why should you not implement that law? Why are you ಇದು ಸೆನ್ಸಸ್ಸಿಗೆ 2-3 ವರ್ಷ ಆಗ್ಬೋದು, ಅದರ ಮೇಲೆ ಡಿಲಿಮಿಟೇಷನಿಗೆ ಇನ್ನೊಂದು 2 ವರ್ಷ ಆಗ್ಬೋದು. 29ನೇ ಚುನಾವಣೆ ಮುಗಿಯುತ್ತದೆ. 24ರಲ್ಲಿ ಕೊಡಲಿಲ್ಲ, ಬಿಲ್ ಬಂತು 23ರಲ್ಲಿ. 24 ನ್ಯಾಷನಲ್ ಎಲೆಕ್ಷನ್ನಲ್ಲಿ ಕೊಡಲಿಲ್ಲ. ಈಗ 29ರಲ್ಲಿನೂ ಕೊಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಯಾಕೆ? ವೈ ಆರ್ ಯು ಟೈಯಿಂಗ್ ದಿಸ್ ಇಂಪ್ಲಿಮೆಂಟೇಷನ್ ವಿತ್ ದಿ ಅದರ್ 2 things that are to come? Because the BJP is very clear. They don't want the number of women to increase vis-a-vis the men. ನಾವು ಹೇಳ್ತಾ ಇದ್ದೀವಿ ಮೊದಲಿಂದ, ಟೇಕ್ ದ ಫಿಗರ್ಸ್ ಆಫ್ 2011 ಸೆನ್ಸಸ್. ಅಯ್ಯೋ ಆಗೋದಿಲ್ಲ, ನೆಕ್ಸ್ಟ್ ಸೆನ್ಸಸ್ ಬರಬೇಕಂತ ಹೇಳಿದರು. ಮೊನ್ನೆ ಅಮೆಂಡ್ಮೆಂಟ್ನಲ್ಲಿ ಅವರೇ ತಂದಿದ್ದಾರೆ, ವಿ ವಿಲ್ ಗೋ ಬೈ ದ 2011 ಸೆನ್ಸಸ್ ಅಂತ.